ಜನ್ಮದಲ್ಲಿ ನಾವು ಕೆಲವೊಂದಷ್ಟು ಪುರಾಣ ಮಹಿಮೆಯನ್ನ ತಿಳ್ಕೊಳೋದು ಅತ್ಯಂತ ಉಪಯೋಗ. ಕಲಿಯುಗದಲ್ಲಿ ಇದ್ದೀವಲ್ಲ ನಾವು. ಕಲಿಯುಗಕ್ಕಿನ್ನ ಮೊದಲಿದ್ದಂತಹ ಯುಗಗಳಲ್ಲಿ ಏನಾಯ್ತು? ಮುಖ್ಯವಾಗಿ ಕಲಿಯ ಬಗ್ಗೆ ತಿಳ್ಕೋಬೇಕು ನಾವು. ಆ ಕಲಿ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ನಳ ದಮಯಂತಿಯ ಕಥೆಯನ್ನ ಚೆನ್ನಾಗಿ ಅರ್ಥವರಾಗಿರ್ಬೇಕು. ಈ ಕಥೆಯನ್ನ ಯಾರೆಲ್ಲ ಕೇಳ್ತಾರೋ ಅವ್ರಿಗೆ ಕಲಿ ಬಾಧೆ ಜೊತೆಗೆ ಶನಿ ಕಾಟ ಇರಲ್ಲ ಅಂತ ಹೇಳ್ತಾರೆ. ಶನಿ ಮಹಾತ್ಮನ ಒಂದು ಸಾಡೇ ಸಾತಿ ದೋಷ ಇರಲ್ಲ. ವಿಕ್ರಮ ರಾಜನ ಕತೆ, ಸತ್ಯವರ್ತನ ಅಥವಾ ಸತ್ಯವ್ರತನ ಕಥೆಯನ್ನ ಕೇಳಿದಾಗ ಯಾವ ರೀತಿ ನಮಗೆ ಶನಿ ದೋಷವನ್ನ ನಿವಾರಣೆ ಆಗುತ್ತೋ, ನಳ ಕತೆ ಕೂಡ ಅಷ್ಟೇ. ಮುಖ್ಯವಾಗಿ ಕಲಿ ಆಗಲ್ಲ. ನಾವು ಈಗೆಲ್ಲ ಕಲಿ ಪ್ರಭಾವಕ್ಕೊಳಗಾಗ್ತಾ ಇದೀವಿ. ಸುಮ್ನೆ ಕೂತಿದ್ರು ಕೋಪ ಬರುತ್ತೆ, ಯಾರನ್ನಾರು ಬೈಬೇಕು ಅನ್ಸ್ಬಿಡುತ್ತೆ. ಅದೆಲ್ಲ ಕಲಿ ಪ್ರಭಾವ. ಹಾಗಾದ್ರೆ ಯಾರು ಈ ನಳ ದಮಯಂತಿ? ಏನ್ ಅವ್ರ ಕತೆ? ನಿಷಧ ರಾಜ್ಯಕ್ಕೆ ಹಿಂದೆ ವೀರಸೇನ ಅಂತಕ್ಕಂಥ ರಾಜ ಇರ್ತಾನೆ. ಅವನ ಮಗನೇ ನಳ. ವೀರಸೇನನ ಮಗ ನಳ. ಅವನು ಬಹಳ ಚಿಕ್ಕ ವಯಸ್ಸಿಗೆ ರಾಜ್ಯವನ್ನ ತಗೊಂಡು ರಾಜ್ಯವನ್ನ ಆಳ್ಬೇಕಾಗತ್ತೆ. ಅವನ ತಂದೆ ಹೋದಾದ್ಮೇಲೆ ಸಕಲ ವೇದ ಶಾಸ್ತ್ರ ಸಂಪತ್ತು, ಶೌರ್ಯ, ಬ್ರಾಹ್ಮಣರಲ್ಲಿ ಇರ್ಬೇಕಾದಂತ ಭಕ್ತಿ ಎಲ್ಲ ಇತ್ತು ಆತನಲ್ಲಿ. ರೂಪ ಎಲ್ಲ ಇತ್ತು. ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು. ಆದ್ರೆ ಒಂದೇ ಒಂದು ದೋಷ, ಜೂಜಿನ ಚಟ. ಅರ್ಥ ಮಾಡ್ಕೊಳ್ಳಿ, ಯಾವ ಮನುಷ್ಯನಿಗೆ ಒಂದು ಚಟ ಇರುತ್ತೋ ಅವನು ಆ ಚಟದಿಂದ ಸರ್ವನಾಶ ಆಗ್ತಾನೆ. ಅದು ಕುಡಿತ ಆಗಿರ್ಬೋದು, ಜೂಜಾಗಿರ್ಬೋದು, ಯಾವುದೇ ಚಟ ಆಗಿರ್ಬೋದು. ಆದ್ರೆ ಅವ್ನ್ಗೆ ಆಡಕ್ ಬರ್ತಿರ್ಲಿಲ್ಲ. ಜೂಜು ಇಷ್ಟ, ಚಟ ಇತ್ತು, ಆಡಕ್ಕೆ ಬರ್ತಾ ಇರ್ಲಿಲ್ಲ. ಅದ್ರಿಂದ ಅವನು ಅನರ್ಥ ಪ್ರಾಪ್ತಿ ಆಯ್ತು. ಅವನಿಗೊಬ್ಬ ದಾರಿ ಬಿಟ್ಟ ತಮ್ಮ ಬೇರೆ, ಅವನ ಹೆಸರು ಪುಷ್ಕರ. ನಳನ ತಮ್ಮನ ಹೆಸರು ಪುಷ್ಕರ. ದಾರಿ ಬಿಟ್ಟ ಅಂದ್ರೆ ರಾಜ್ಯ, ಭೋಗ, ಬೊಕ್ಕಸ ಎಲ್ಲ ಅವನ್ ಜೊತೆ ಸೋತು ಪತ್ನಿ ವಿಯೋಗ ಆಯ್ತು. ಮತ್ತೆ ದೇವತಾ ಕೃಪೆಯಿಂದ ಪಡ್ಕೊಂಡ. ಆದ್ರೆ ಹೇಗೆ ಅನ್ನೋ ಕಥೆನೇ ಈಗ ನಾನು ಕೇಳೋದು. ಒಂದು ದಿನ ನಳ ಅರಮನೆಯಲ್ಲಿ ಸರೋವರದ ಬಳಿ ಏಕಾಂತವಾಗಿ ಓಡಾಡ್ತಾ ಇರ್ತಾನೆ. ಯಾರು ಇರಲ್ಲ ಅಲ್ಲಿ. ಒಂದು ಬಂಗಾರದ ಬಣ್ಣ ರೆಕ್ಕೆ ಇರ್ತಕ್ಕಂಥ ಹಲವು ಹಂಸ ನೀರಲ್ಲಿ ಕೊಳದ ಹತ್ರ ಆಟ ಆಡ್ತಾ ಇರ್ತವೆಲ್ಲ. ಕುತೂಹಲದಿಂದ ಮೆತ್ತಗ್ ಹೋಗಿ ಏನ್ ಮಾಡ್ತಾನೆ, ಒಂದನ್ನ ಇಟ್ಕೊಂಡ್ಬಿಡ್ತಾನೆ. ಮಿಕ್ಕಿದೆಲ್ಲ ಆರು ಹೋಯ್ತು. ಹಿಡಿಯುವ ತಂತ್ರ ಸಾಮಾನ್ಯವಾಗಿರ್ಲಿಲ್ಲ. ಹೇಗ್ ಹೋಗಿ ಹಿಡಿತಾನೆ ಆ ಪಕ್ಷಿನ, ಹಂಸನ ಅಂದ್ರೆ ವಾಮನಂತರ ತುಂಬಾ ಕುಳ್ಳುಗ್ ಹೋಗಿ ಸೊಂಟ ಬಗ್ಗಿಸಿ ಅಭಿನಯಿಸ್ತಾ ಹಿಂದೆಯಿಂದ ಹೋಗಿ ಕಪಟದಲ್ಲಿ ಸರಕ್ಕನೆ ಪಕ್ಷಿನ ಹಿಡ್ಕೊಂಡ್ಬಿಡ್ತಾನೆ. ಅದು ಅವನ ಕೈಯಿಂದ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಬಹಳವಾಗಿ ಪ್ರಯತ್ನವನ್ನ ಪಡುತ್ತೆ. ಆದ್ರೆ ಹಾಗಲ್ಲ. ತುಂಬಾ ಸಲ ಕೈಯನ್ನ ಕಚ್ಚುತ್ತೆ ದೊರೆ ಕೈ. ಅಸಹಾಯಕವಾಗಿ ಬೇಡ್ಕೊಳುತ್ತೆ ಹಂಸ ಪಕ್ಷಿ, ಪ್ರಾಣಿವಧೆ ಮಹಾಪಾಪ. ನೀನು ನೋಡುವ ರೀತಿಯಲ್ಲಿ ನನಗೆ ಭಯ ಇಲ್ಲ. ನೀನು ಕೊಲ್ಲಲ್ಲ ಅಂತ ನನಗೆ ವಿಶ್ವಾಸ ಮೂಡ್ತಾ ಇದೆ. ನೀನೇ ಧರ್ಮಾತ್ಮ, ನಂಬಿಸಿ ಕೊಲ್ಲಲಾರೆಯಲ್ಲ. ನಿಂದೇನು ಹಿಂಸೆ ಇದ್ರೆ ಯುದ್ಧದಲ್ಲಿ ತೋರ್ಸು, ಬರೀ ಪಕ್ಷಿಯಲ್ಲಿ ರಸ ಪ್ರದರ್ಶನ ಮಾಡ್ಬೇಡ ಅಂತ ಹಂಸ ಮಾತಾಡ್ತು. ಆಶ್ಚರ್ಯ ಆಗೋಯ್ತು ನಳನಿಗೆ. ಏನಿದು ಮಾತನಾಡ್ತಕ್ಕಂಥ ಹಂಸ ಅಂತ. ಅವ್ ನಿಂತ, ಇನ್ನು ಏನ್ ಮಾತಾಡುತ್ತೋ ಮಾತಾಡ್ಲಿ ಅಂತ ಕೇಳಿಸ್ಕೊಂಡು. ನಾನು ತಾಯಿಗೆ ಒಂದೇ ಮಗು, ಅವಳು ವೃದ್ಧೆ. ಇಂಥದ್ರಲ್ಲಿ ನಿನಗೆ ಈ ಸ್ಥಿತಿ ಏರ್ಪಟ್ಟಿದ್ದು ವಿಧಿ. ನಿನ್ಗೆ ಕರುಣೆ ಇಲ್ವಾ? ಅಯ್ಯ ದೊರೆ, ನನ್ನನ್ನ ಬಿಡುಗಡೆ ಮಾಡು, ನೀವೊಂದು ಉಪಕಾರ ಮಾಡ್ತೀನಿ. ನನ್ನನ್ನ ಬಿಟ್ರೆ ನಿಂಗೊಂದು ಉಪಕಾರ ಮಾಡ್ತೀನಿ. ನಳಂಗ್ ಆಶ್ಚರ್ಯ ಕೇಳ್ತಾ ಇದ್ದಾನೆ. ಹಂಸ ಹೇಳಕ್ ಶುರು ಮಾಡ್ತು. ವಿದರ್ಭದಲ್ಲಿ ಒಬ್ಬ ರಾಜಪುತ್ರಿ ಇದ್ದಾಳೆ, ವಿದರ್ಭ ದೇಶದಲ್ಲಿ. ಅವಳು ಯಾರು ಅಂದ್ರೆ ಭೀಮರಾಜನ ಮಗಳು ದಮಯಂತಿ. ಅವಳು ಸುಂದರಿ, ಗುಣವಂತೆ, ನವಯೌವನವತಿ. ಅವಳು ನಿನಗೆ ಒಲಿಯೋ ತರ ಹೋಗಿ ನಾನು ಗುಣಗಾನವನ್ನ ಮಾಡ್ತೇನೆ, ನನ್ನನ್ನ ಬಿಟ್ಟುಬಿಡು. ನಳ ಬಹಳ ಸಂತೋಷದಿಂದ ಹಂಸವನ್ನ ಆಗಸಕ್ಕೆ ಎಸ್ಬಿಟ್ಟ, ಆಕಾಶಕ್ಕೆ ಎಸ್ತ. ದಮಯಂತಿ ನಿಷಧ ರಾಜಕುಮಾರನ ಬಗೆಗೆ ಕೇಳುರುವೆ ಎಲ್ಲ. ನಳ ಎಂಬ ಯುವಕ, ಅವನೀಗ ನಿನಗೊಪ್ಪುವ ಜೋಡಿ ಅಂತ ಹಂಸ ಹೋಗಿ ದಮಯಂತಿ ಹತ್ರ ಹೇಳ್ತಾ ಇದೆ. ನಳನ ಗುಣಗಾನವನ್ನ ಮಾಡ್ತಾ ಇದೆ ಹಂಸ ಪಕ್ಷಿ. ಅವನೆಷ್ಟು ಚೆನ್ನಾಗಿದ್ದಾನೆ ಗೊತ್ತಾ ದಮಯಂತಿ? ರೂಪ, ವಿದ್ಯೆ, ಬಲ, ಐಶ್ವರ್ಯ, ಕರುಣಾದಿ ಗುಣ, ಜನಪ್ರಿಯತೆ,
ವಾಗ್ಮಿತ್ವ. ಹಬ್ಬ, ಅಂತಹ ಅಪೂರ್ವ ರಾಜಪುತ್ರ ಇಡೀ ಭೂಮಂಡದಲ್ಲಿ ಸಿಗಲ್ಲ ನಿನಗೆ. ನೀನೇನಾದ್ರೂ ಆತನನ್ನ ಒರೆಸ್ಬಿಟ್ರೆ ಶಿವನ್ ಜೊತೆ ಪಾರ್ವತಿ ಸೇರ್ದಾಗೆ, ಲಕ್ಷ್ಮಿ ಜೊತೆ ನಾರಾಯಣ ಸೇರ್ದಾಗೆ ಅಂತ ಹೇಳ್ತು. ಮಲ್ಲಿಗೆ ಹೂವನ್ನ ದರ್ಬೆಯಂತಹ ಕರ್ಕಶ ನಾರಿನಿಂದ, ಹುಲ್ಲಿನಿಂದ ಯಾರಾದ್ರೂ ಕಟ್ತಾರ? ಮಲ್ಲಿಗೆ ಹೂವನ್ ದರ್ಬೆ ಹುಲ್ಲಿ ಕಟ್ಟಕ್ಕಾಗತ್ತ? ಅದೇ ತರ ನಿನ್ನಂತ ಈ ಸುಂದರಿನ ಆತನಲ್ದೆ ಬೇರೆ ಯಾರಾದ್ರೂ ರಾಜ ಮದ್ವೆ ಆದ್ರೆ ನಿನ್ ಬಾಳು ವ್ಯರ್ಥ. ದಮಯಂತಿ ಹೇಳ್ತಾಳೆ, ಹಾಗಾದ್ರೆ ಇದೇ ಮಾತನ್ನ ನಿಷದ ದೇಶದಲ್ಲೂ ಹೇಳಬಾ. ಅಂದ್ರೆ ಗೊತ್ತಿಲ್ಲ ಪಾಪ ಆಕೆಗೆ, ಹಂಸ ಪಕ್ಷಿ ಮೊದ್ಲೇ ಅಲ್ಲಿ ಹೋಗಿ ಬಂದಿದೆ ಅಂತ, ಅಲ್ಲಿ ಹೋಗಿ ಹೇಳಬಾ ಅಂತ. ಭೀಮರಾಜ ದಮಯಂತಿಗೆ ಸ್ವಯಂವರವನ್ನ ಏರ್ಪಡಿಸ್ತಾನೆ. ಲೋಕದ ಎಲ್ಲ ರಾಜನಿಗೂ ಆಹ್ವಾನ ಹೋಗುತ್ತೆ. ಆ ಸ್ವಯಂವರದ ದಿನ ಹತ್ರ ಬರ್ತಾ ಇದೆ. ಆಗ ನಾರದರು, ಪರ್ವತ ಅಂತಕ್ಕಂತ ದೇವರ್ಷಿ ಒಟ್ಟಾಗಿ ಸುತ್ತಾಡ್ತಾ ಇಂದ್ರಲೋಕಕ್ಕೆ ಬರ್ತಾರೆ. ಆಕಸ್ಮಿಕವಾಗಿ ಇಂದ್ರನಿಗೆ ಹೇಳ್ತಾರೆ, ನೋಡಪ್ಪ, ಭೂಲೋಕದಲ್ಲಿ ದಮಯಂತಿಗೆ ಸ್ವಯಂವರ ಆಗ್ತಾ ಇದೆ ಅಂತ. ದೇವರ್ಷಿ ಲೋಕದ ದೊರೆಗಳು ಧರ್ಮ ತಿಳಿದ್ಬೇಕಾಗಿರೋರು. ಯುದ್ಧದಲ್ಲಿ ಏನಾದ್ರೂ ಸತ್ರೆ ಅದನ್ನ ವೀರಸ್ವರ್ಗ ಅಂತ ಕರೀತಾರೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ನೀವು ಆ ದಮಯಂತಿಯ ಸ್ವಯಂವರದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಇಂದ್ರ. ಅದಕ್ಕೆ ನಾರದ್ರು ಹೇಳ್ತಾರೆ, ಯಾಕಪ್ಪ ಈ ಮಾತು ಹೇಳ್ತಿದ್ದಿ? ಯಾರು ಯುದ್ಧ ಮಾಡ್ತಿಲ್ಲ ಇವಾಗ, ಯಾರಿಗೂ ಸಾಯೋ ಆಸೆ ಇಲ್ಲ. ಆ ದಮಯಂತಿಯ ಕೈ ಹಿಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು, ಯಾಕಂದ್ರೆ ಅವಳು ಸ್ತ್ರೀ ರತ್ನ. ಆ ವೈಭವ ಸ್ವಯಂವರ ದೃಶ್ಯ ಕಾಣೋ ಮನ್ಸಿದ್ರೆ ನೀನ್ ಬೇಕಾದ್ರೆ ಬರ್ಬೋದು. ಆಗ ಇಂದ್ರ ಕೂಡ ಹೋಗ್ತಾನೆ, ದೇವೇಂದ್ರ ಆಸೆಯಿಂದ, ನೋಡೋಣ ಏನಾಗುತ್ತೆ. ಎಲ್ಲ ದೇವತೆಗಳು ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದೀಯ ಇಂದ್ರನನ್ನ ಅಂತ. ಅದಕ್ಕೆ ಇಂದ್ರ ಹೇಳ್ತಾನೆ, ನಾನು ದಮಯಂತಿಯ ಸ್ವಯಂವರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆಗ ದೇವತೆಗಳು ನಿರ್ಬಂಧಿಸ್ತಾರೆ, ಏನಂದ್ರೆ ನೀನು ಹೋಗಿ ಆಕೆಯನ್ನ ವರಿಸ್ಬೇಡ, ಅದಕ್ಕೆ ಸೂಕ್ತವಾದ ವ್ಯಕ್ತಿ ನಳನಿದ್ದಾನೆ ಅಂತ. ದಮಯಂತಿಯ ಅರಮನೆಗೆ ಇತರ ಮನುಷ್ಯರು ಎಲ್ಲರೂ ಬರ್ತಾರೆ. ನಳ ಹೋಗ್ತಾನೆ. ನಳ ಹೋಗಿದ ತಕ್ಷಣ ಬಾಗಿಲುಗಳು ತಾವೇ ತೆರೆದುಕೊಳ್ತವೆ. ಸಖಿಯರೊಡನೆ ಕುಳಿತಿದ್ದ ದಮಯಂತಿ ಬಳಿ ನಳ ಬಂದಾಗ ದೇವತೆಗಳ ಸಂದೇಶವನ್ನ ಸೂಚಿಸ್ತಾನೆ. ಯಾಕಂದ್ರೆ ನಳನಿಗೆ ಬಂದು ದೇವತೆಗಳು ಹೇಳಿರ್ತಾರೆ, ಅವಳನ್ನೇ ನೀನ್ ಮದ್ವೆ ಆಗ್ಬೇಕು ಅಂತ. ಯಾಕಂದ್ರೆ ಮುಂದೆ ಅದೊಂದು ಆಟ ಆಗ್ಬೇಕಿತ್ತು, ಒಂದು ಪಾಠ ಕಲಿಬೇಕಿತ್ತು ಮನುಷ್ಯರು. ಹಾಗಾಗಿ ಒಂದು ವಿಚಾರವನ್ನ ತಿಳಿಸ್ತಾರೆ. ಮುಂದೆ ಮದ್ವೆ ಆಗ್ಬಿಡುತ್ತೆ. ಮದ್ವೆ ಆಗಿ ಸ್ವಯಂವರ ಆಗಿ ಎಲ್ಲ ಆಗತ್ತೆ. ಸ್ವಯಂವರ ನಡೀತು. ಆದ್ರೆ ಸ್ವಯಂವರ ಸುಮ್ಮನೆ ಆಗ್ಲಿಲ್ಲ. ಅಲ್ಲಿ ದಮಯಂತಿ ಸಭಾಂಗಣಕ್ಕೆ ಬರ್ತಾಳೆ. ಮೊದಲೇ ಸುಂದರಿ ಅಲಂಕಾರ ಬೇರೆ ಮಾಡ್ಕೊಂಡಿದ್ದಾರೆ. ಆಕೆಯನ್ನ ನೋಡ್ದಂತ ಎಲ್ರೂ ಇವಳು ಮನುಷ್ಯಳೆಲ್ಲ ದೇವತೆ ಅಂತ ಕರೀತಾ ಇದ್ದಾರೆ. ಬ್ರಹ್ಮನ ಸೃಷ್ಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಮಯಂತಿ ಸೋದರರು ಬೇರೆ, ದಾಂತ ದಮನ ಅಂತಕ್ಕಂಥವ್ರು ಇಬ್ರು ಕೂಡ ಅವಳ ಎಡಬಲ. ಹಿಂದ್ಗಡೆ ಒಬ್ಬ ಕತ್ತಿ ಹಿಡ್ಕೊಂಡು ಹಿಂಬಾಲಿಸ್ತಾ ಇದ್ದಾರೆ. ಎಲ್ರು ಕೂತ್ಕೊಂತಾರೆ. ಒಬ್ಬೊಬ್ರು ಅವ್ರವ್ರ ಬಗ್ಗೆ ಯೋಗ್ಯತೆಗಳನ್ನ ಹೇಳ್ಕೊಂತ ಇರ್ತಾರೆ. ನಾ ದೇಶದ ರಾಜಕುಮಾರ, ಅಷ್ಟು ಸಂಪತ್ತಿದೆ, ಇಷ್ಟು ಸಂಪತ್ತಿದೆ ಅಂತ. ಅಲ್ಲಿ ಆಕೆಯನ್ನ ವರಿಸ್ಲಿಕ್ಕೆ ಬಂದಂತಹ ವರಗಳು ನೂರಾರಲ್ಲ, ಸಾವಿರಾರು. ಅವ್ರನ್ನೆಲ್ಲ ಕರ್ಕೊಂಬಂದ್ ಕೂರ್ಸೋಕ್ ಜಾಗ ಇಲ್ಲ. ಇವನೇ ಕಾಶಿರಾಜ, ಇವನು ಸಿಂಧು ರಾಜಪುತ್ರ, ಇವನು ಆವಂತಿ ದೊರೆ, ಇವನು ಅಂಗರಾಜ್ಯಾಧಿಪತಿ, ಇವನೇ ಕಳಿಂಗದ ಕಲಿ, ಇವನು ಕಾಂಬೋಜದ ಅಭಿಮಾನ ಪುತ್ರ, ಇವನು ಕೇರಳದ ಸಿಂಹ, ನೇಪಾಳದ ದೊರೆ, ಪಾಂಡ್ಯ ರಾಜಕುಮಾರ, ಚೋಳ ದೇಶಾಧಿಪತಿ, ಗೋಮಾಂತಕ ರಕ್ಷಕ. ಹೀಗೆ ದಮಯಂತಿಗೆ ಎಲ್ರು ತೋರ್ಸ್ತಾ 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 ನಿನ್ ಯಾರಿಷ್ಟ ಆಗ್ತಾರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇಲ್ಲೊಂದು ಎದೆ ಒಡೆಸುವ ದೃಶ್ಯ. ದಮಯಂತಿಯ ಅಂಗರಕ್ಷಕರು ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ನಳ ಮಹಾರಾಜ, ಯಾರಿವರು ನಳ? ಯಾರಯ್ಯ ನಿಜ ನಳ? ಯಾಕಂದ್ರೆ ನಳನ್ ತರಲ್ಲಿ 4 ಜನ ಅವ್ರೆ ಒಂದೇ ತರ. ಇನ್ನೊಬ್ಬ ಬಂದ್ ಸೇರ್ಕೊಂಡು 5 ಜನ ನಾನೇ ನಳ ಅಂತ ಒಟ್ಟಿಗೆ ಎದ್ದು ನಿಲ್ಲುತ್ತಾರೆ. ಎಲ್ರಿಗೂ ಆಶ್ಚರ್ಯ, ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಉಬ್ಬುಗಳು ಗಂಟಿಕತ್ತೆ, ಮುಖ ಸಣ್ಣಗ್ ಬೆವರುತ್ತಾ ಇದೆ. ಈವರನ್ನ ನುಟ್ಟಿಸಿ ನೋಡ್ತಾಳೆ ದಮಯಂತಿ, ಇದರಲ್ಲಿ ನಿಜವಾದ ನಳ ಯಾರು? ಯಾರ ಬುದ್ಧಿಗೆ ನಾನು ಹಾರ ಹಾಕಬೇಕು ಅಂತ. ನಿಜ ನಳನ ಯಾವ ಸ್ಪಷ್ಟ ಚಿಹ್ನೆ ಕೂಡ ಯಾರ ಮುಖದಲ್ಲೂ ಕಾಣಿಸ್ತಾ ಇಲ್ಲ.
ಯಾಕಂದ್ರೆ ಒಂದೇ ಒಂದು ಸಲ ಆಕಸ್ಮಿಕ ಭೇಟಿ ಆಗಿತ್ತು ಇಬ್ರಿಗೂ ಕೂಡ. ಹಂಸ ಹೇಳಿದ ವರ್ಣನೆಯಿಂದಲೂ ಕೂಡ ತಿಳಿಯೋಕ್ ಆಗ್ತಾ ಇಲ್ಲ. 5 ಜನ ನಿಂತು ಬಿಟ್ಟಿದ್ದಾರೆ ದಮಯಂತಿ ಮುಂದೆ. ಆಗ ಅನ್ಕೊಂತಾಳೆ, ದೇವತೆಗಳು ಮಾಡ್ತಾ ಇರ್ತಕ್ಕಂತ ಒಂದು ಪರೀಕ್ಷೆನ ನನಗಿದು. ಧರ್ಮಾತ್ಮ ಸತ್ಯಸಂಧ ದೇವದೂತನಾಗಿ ಬಂದು ನನಗೇನಾದ್ರೂ ಧರ್ಮಕ್ಕೂ ಭಂಗ ಕೊಡ್ತಾ ಇದ್ದಾನ, ಅಥವಾ ದೇವತೆಗಳು ನನಗೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರ ಅಂತ ಅವಳು ಮನ್ಸು ಸಂಕಟ ಪಡ್ತಾ ಇದ್ದಾಳೆ ತಾಯಿ. ಆಗ ಎಲ್ರು ನಾನೇ ನಳ ಅಂತ ಇದ್ರೆ ಎಲ್ರು ನಗ್ತಾ ಇದ್ದಾರೆ ಜೋರಾಗಿ. ದಮಯಂತಿ ಯೋಚಿಸಿ ಏನೇನೋ ನೆಟ್ ಮಾಡ್ಕೊಂಡು ದೇವತೆಗಳ ಚಿಹ್ನೆಗಳನ್ನು ಕೇಳಿದ ಪ್ರಮಾಣಗಳಿಂದ ಅವಳು ಹೀಗಿರ್ಬೋದು ಅಂತ ಮನಸ್ಸಲ್ಲಿ ಪ್ರಾರ್ಥಿಸ್ತಾಳೆ. ಹಂಸದ ಮಾತಿನಂತೆ ಅಂದೇ ನಳನನ್ನ ಮನಸ್ಸಾವರಿಸಿದ್ದೆ, ವಚನದಲ್ಲಿ ಮನದಲ್ಲಿ ಬೇರೆ ನೆಲೆಸಿದ್ದೆ, ನನ್ನ ಆಯ್ಕೆಗೆ ದೈವ ಬಲ ಬೇರೆ ಇದೆ, ನಾನು ವ್ರತ ಮಾಡಿದ್ದವಳು, ನಾನು ಶುದ್ಧಳು, ನಿರ್ಣಾಯಕ ಮುಹೂರ್ತ, ನಿಜ ನಳನನ್ನ ತೋರಿಸ್ಕೊಡಿ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ದೇವತೆಗಳ ಹೃದಯ ಕರಗತ್ತೆ, ಮನಶುದ್ಧಿ ಬುದ್ಧಿ ಚುರುಕಾಗತ್ತೆ. ನಿಜ ನಳನನ್ನ ದೇವತೆಗಳು ತೋರಿಸ್ತಾರೆ. ಆಗ ಹಾರ ಹಾಕಿದ ತಕ್ಷಣ ಮಿಕ್ಕ 4 ಜನರು ಕೂಡ ಮಾಯ ಆಗ್ತಾರೆ. ದಮಯಂತಿಯ ಕಣ್ಣೀರು ಉಕ್ಕಿ ಬರುತ್ತೆ. ದೇವತೆಗಳಿಗೆ ಕೈ ಮುಗಿದು ಅವನನ್ನ ಬರೆಸ್ತಾರೆ. ಮುಂದೆ ಇರೋದು ವಿಶೇಷವಾದಂತ ಕತೆ. ಯಾವ ರೀತಿ ನಳ ಹಾಳಾಗ್ತಾನೆ ಆ ವಿಚಾರವನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳಿಯೋಣ.